ಎಲ್ಲರೂ ಅಧಿಕಾರಕ್ಕಾಗಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಅಲ್ಲಿ ಮೆಟ್ರೋ ದರ ಏರಿಕೆ ಆಗುತ್ತೆ, ಅವನು ನೀನು ಅಂತ ಆಡ್ಕೋತಾರೆ. ಹಾಲಿನ ದರ ಏರಿಕೆ ಆಗ್ತಾ ಇದೆ, ಆಮೇಲೆ ಅನ್ನಭಾಗ್ಯದ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಈ ಅಧಿಕಾರ ಇವ್ರಿಗೆ ಬೇಕೇ ಬೇಕು. ನೋಡಿ, ಈಗ 10ನೇ ತಾರೀಕು ಕೊಟ್ಟಂಥ ಪ್ರಶ್ನೆಗೆ ಪತ್ರಕ್ಕೆ ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅಂತೇಳಿ. BSY ವಿಜೇಂದ್ರ ಕಾರಣಕ್ಕೆ ಲಿಂಗಾಯತರು ಸೋತರು ಅಂತ ವಿಧಾನಸಭಾ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರ. ಬಹುಶಃ ವಿಧಾನಸಭೆ ಉತ್ತರಕ್ಕಿಂತಲೂ ಅದು ಲೋಕಸಭೆ ಚುನಾವಣೆ ಉತ್ತರ ಆದರೆ ಕರೆಕ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದ್ದು ಅಲ್ಲಿ ವಿಜೇಂದ್ರ ಪಾತ್ರ ಇರಲಿಲ್ಲ. ಯಡಿಯೂರಪ್ಪನವರು ಕೂಡ ಇರಲಿಲ್ಲ. ಬಹುಶಃ ಇದು ಲೋಕಸಭಾ ಚುನಾವಣೆ ಸೋಲಿನ ಬಗ್ಗೆ 28 ಇತ್ತು, ನಾವು 27 ಇತ್ತು, ಅವರು 9 ಗೆದ್ದಿದ್ದಾರೆ, ಒಂದೇ ಇತ್ತು. ವಿ ಸೋಮಣ್ಣ ಸೋಲಿಗೂ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ಅದು ನಿಜ. ಆಗ ಸೋಲಿಸುವಂಥ ಪ್ರಯತ್ನಗಳಾಗಿತ್ತು, ನಿಜ, ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿ ಸೋಲಿಸಿದ್ರಂತೆ. ಲೋಕ ಚುನಾವಣೆಯಲ್ಲೂ ಲಿಂಗಾಯತ ಕ್ಷೇತ್ರಗಳಲ್ಲೇ ಸೋಲು ಎರಡೂ ಹೇಳಿದ್ದಾರೆ. ಆದರೆ ವಿಧಾನಸಭಾ ಚುನಾವಣೆ ನೀವು ಹೇಳಿದ್ರೆ ಹೆಂಗಾಗಿದೆ ಅಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋ ಕಾರಣಕ್ಕಾಗಿ, ಹತ್ತ ಕಾರಣಕ್ಕಾಗಿ ಹೋಯ್ತು ಓಟು ಅಂತ. ಯಡಿಯೂರಪ್ಪ ಜೊತೆ ಇದ್ದವರೇ ಸೋಲು ಕಂಡಿದ್ದಾರೆ. ಯಡಿಯೂರಪ್ಪಗೆ ಪುತ್ರನ ಮೇಲೆ ಮಾತ್ರ ವ್ಯಾಮೋಹ, ಯಡಿಯೂರಪ್ಪಗೆ ಪಕ್ಷದ ಮೇಲೆ ಯಾವುದೇ ಕಾಳಜಿ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ನೋಟಿಸ್ ಕೊಟ್ಟಿದ್ದೀರಿ. ಇದು ವಿಜೇಂದ್ರ BSY ಪ್ರಭಾವ ಪ್ರೇರಿತ ನೋಟಿಸ್. ಪಕ್ಷ ವಿರೋಧಿಗಳಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಹೆಬ್ಬಾರ್ ಸೋಮಶೇಖರ್ಗೆ ಯಾಕೆ ನೋಟಿಸ್ ನೀಡಿಲ್ಲ ಅಂತ ಕೇಳಿದ್ದಾರೆ. ಹೈಕಮಾಂಡನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಅವ್ರು ಹೇಳ್ತಾರೆ, ಪಕ್ಷದಲ್ಲಿ ಅವರಿಬ್ಬರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ. ಯಾರಿಗೆ? ಹೆಬ್ಬಾರ್ ಮತ್ತು ಸೋಮಶೇಖರ್. ನಿಮಗೆ ನೋಟಿಸ್ ಕೊಡೋಕ್ಕಾಗಲ್ಲ. ಅವರನ್ನು ಒಂದೋ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು. ಅಮಾನತು ಮಾಡಿ ಅಂತೇಳಿ ಯಾರಿಗೆ ಬರೀಬೇಕು? ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಯಾರು? ಕಾಂಗ್ರೆಸ್ನ ಸ್ಪೀಕರ್. ಆ ಹೆಬ್ಬಾರ್ ಮತ್ತು ಸೋಮಶೇಖರ್ ಯಾರಿಗೆ ಹೆಲ್ಪ್ ಮಾಡ್ತಾ ಇರೋದು? ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇರೋದು. ಆ ಅಮಾನತು ಮಾಡಿ ಅಂತ ಕೊಟ್ಟರೆ ಅದನ್ನು ಯಾವಾಗ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡೋದು UT ಖಾದರ್. ನೀವು ಸಸ್ಪೆಂಡ್ ಮಾಡಿದರೆ ಈಸಿ, ಹೋಗಿ ಕಾಂಗ್ರೆಸ್ ಜೊತೆ ಕೂತ್ಕೊಂಡ್ಬಿಡ್ತಾರೆ. ನೀವು ಪಕ್ಷದಿಂದ ಉಚ್ಚಾಟನೆ ಅಂತಂದರೆ ಪಕ್ಷದಿಂದ ನೆನಪಿಟ್ಕೊಳ್ಳಿ. ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಏನಾಗುತ್ತೆ? BJPಯಿಂದ ಹೊರಗೆ ಹೋಗ್ತಾರೆ ಅವರು. MLA ಗಿರಿ ಹೋಗೋದಿಲ್ಲ, ನೆನಪಿಡಿ. ಪಕ್ಷದಿಂದ ಹೊರಗೋದ್ರೆ ಅವರು ಆರಾಮಾಗಿ ಹೋಗಿ ಕಾಂಗ್ರೆಸ್ ಸೇರ್ಕೋಬೋದು, ಮಂತ್ರಿನೂ ಆಗ್ಬೋದು. ಅವರು ಕಾಯ್ತಾ ಇದ್ದಾರೆ ನಮ್ಮನ್ನು ಉಚ್ಚಾಟನೆ ಮಾಡಿ ಅಂತ. ಯಾರು? ಹೆಬ್ಬಾರ್ ಮತ್ತು ಸೋಮಶೇಖರ್. ಬಟ್ ಇವರೇನು ಮಾಡಬೇಕು? ಇವರನ್ನು ಅಮಾನತು ಮಾಡಿ, ನಮ್ಮ ವಿಪ್ ಉಲ್ಲಂಘಿಸಿದ್ದಾರೆ, ಶಾಸಕ ಸ್ಥಾನದಿಂದ ಅಮಾನತು ಮಾಡಿ ಅಂಥೇಳಿ ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಅಮಾನತು ಮಾಡ್ತಾರಾ? ತಮ್ಮ ಪಕ್ಷಕ್ಕೆ ಲಾಭ ಬರೋದಿದ್ರೆ ಅಮಾನತು ಮಾಡಲ್ಲ. ಅಷ್ಟೇ ಅಲ್ಲಿ ಆಟ ಆಗಿರೋದು. ಓಕೆ, ಡೆಲ್ಲಿಗೆ ಹೋಗೋಣ. ಎಲ್ಲರೂ ಅಧಿಕಾರಕ್ಕಾಗಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಅಲ್ಲಿ ಮೆಟ್ರೋ ದರ ಏರಿಕೆ ಆಗುತ್ತೆ, ಅವನು ನೀನು ಅಂತ ಆಡ್ಕೋತಾರೆ. ಹಾಲಿನ ದರ ಏರಿಕೆ ಆಗ್ತಾ ಇದೆ, ಆಮೇಲೆ ಅನ್ನಭಾಗ್ಯದ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಈ ಅಧಿಕಾರ ಇವ್ರಿಗೆ ಬೇಕೇ ಬೇಕು. ನೋಡಿ, ಈಗ 10ನೇ ತಾರೀಕು ಕೊಟ್ಟಂಥ ಪ್ರಶ್ನೆಗೆ ಪತ್ರಕ್ಕೆ ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅಂತೇಳಿ. BSY ವಿಜೇಂದ್ರ ಕಾರಣಕ್ಕೆ ಲಿಂಗಾಯತರು ಸೋತರು ಅಂತ ವಿಧಾನಸಭಾ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರ. ಬಹುಶಃ ವಿಧಾನಸಭೆ ಉತ್ತರಕ್ಕಿಂತಲೂ ಅದು ಲೋಕಸಭೆ ಚುನಾವಣೆ ಉತ್ತರ ಆದರೆ ಕರೆಕ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದ್ದು ಅಲ್ಲಿ ವಿಜೇಂದ್ರ ಪಾತ್ರ ಇರಲಿಲ್ಲ. ಯಡಿಯೂರಪ್ಪನವರು ಕೂಡ ಇರಲಿಲ್ಲ. ಬಹುಶಃ ಇದು ಲೋಕಸಭಾ ಚುನಾವಣೆ ಸೋಲಿನ ಬಗ್ಗೆ 28 ಇತ್ತು, ನಾವು 27 ಇತ್ತು, ಅವರು 9 ಗೆದ್ದಿದ್ದಾರೆ, ಒಂದೇ ಇತ್ತು. ವಿ ಸೋಮಣ್ಣ ಸೋಲಿಗೂ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ಅದು ನಿಜ. ಆಗ ಸೋಲಿಸುವಂಥ ಪ್ರಯತ್ನಗಳಾಗಿತ್ತು, ನಿಜ, ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿ ಸೋಲಿಸಿದ್ರಂತೆ. ಲೋಕ ಚುನಾವಣೆಯಲ್ಲೂ ಲಿಂಗಾಯತ ಕ್ಷೇತ್ರಗಳಲ್ಲೇ ಸೋಲು ಎರಡೂ ಹೇಳಿದ್ದಾರೆ. ಆದರೆ ವಿಧಾನಸಭಾ ಚುನಾವಣೆ ನೀವು ಹೇಳಿದ್ರೆ ಹೆಂಗಾಗಿದೆ ಅಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋ ಕಾರಣಕ್ಕಾಗಿ, ಹತ್ತ ಕಾರಣಕ್ಕಾಗಿ ಹೋಯ್ತು ಓಟು ಅಂತ. ಯಡಿಯೂರಪ್ಪ ಜೊತೆ ಇದ್ದವರೇ ಸೋಲು ಕಂಡಿದ್ದಾರೆ. ಯಡಿಯೂರಪ್ಪಗೆ ಪುತ್ರನ ಮೇಲೆ ಮಾತ್ರ ವ್ಯಾಮೋಹ, ಯಡಿಯೂರಪ್ಪಗೆ ಪಕ್ಷದ ಮೇಲೆ ಯಾವುದೇ ಕಾಳಜಿ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ನೋಟಿಸ್ ಕೊಟ್ಟಿದ್ದೀರಿ. ಇದು ವಿಜೇಂದ್ರ BSY ಪ್ರಭಾವ ಪ್ರೇರಿತ ನೋಟಿಸ್. ಪಕ್ಷ ವಿರೋಧಿಗಳಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಹೆಬ್ಬಾರ್ ಸೋಮಶೇಖರ್ಗೆ ಯಾಕೆ ನೋಟಿಸ್ ನೀಡಿಲ್ಲ ಅಂತ ಕೇಳಿದ್ದಾರೆ. ಹೈಕಮಾಂಡನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಅವ್ರು ಹೇಳ್ತಾರೆ, ಪಕ್ಷದಲ್ಲಿ ಅವರಿಬ್ಬರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ. ಯಾರಿಗೆ? ಹೆಬ್ಬಾರ್ ಮತ್ತು ಸೋಮಶೇಖರ್. ನಿಮಗೆ ನೋಟಿಸ್ ಕೊಡೋಕ್ಕಾಗಲ್ಲ. ಅವರನ್ನು ಒಂದೋ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು. ಅಮಾನತು ಮಾಡಿ ಅಂತೇಳಿ ಯಾರಿಗೆ ಬರೀಬೇಕು? ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಯಾರು?
ಕಾಂಗ್ರೆಸ್ನ ಸ್ಪೀಕರ್. ಆ ಹೆಬ್ಬಾರ್ ಮತ್ತು ಸೋಮಶೇಖರ್ ಯಾರಿಗೆ ಹೆಲ್ಪ್ ಮಾಡ್ತಾ ಇರೋದು? ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇರೋದು. ಆ ಅಮಾನತು ಮಾಡಿ ಅಂತ ಕೊಟ್ಟರೆ ಅದನ್ನು ಯಾವಾಗ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡೋದು ಯು ಟಿ ಖಾದರ್. ನೀವು ಸಸ್ಪೆಂಡ್ ಮಾಡಿದರೆ ಈಸಿ, ಹೋಗಿ ಕಾಂಗ್ರೆಸ್ ಜೊತೆ ಕೂತ್ಕೊಂಡ್ಬಿಡ್ತಾರೆ. ನೀವು ಪಕ್ಷದಿಂದ ಉಚ್ಚಾಟನೆ ಅಂತಂದರೆ ಪಕ್ಷದಿಂದ ನೆನಪಿಟ್ಕೊಳ್ಳಿ, ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಏನಾಗುತ್ತೆ? ಬಿ ಜೆ ಪಿಯಿಂದ ಹೊರಗೆ ಹೋಗ್ತಾರೆ ಅವರು. ಎಮ್ ಎಲ್ ಎ ಗಿರಿ ಹೋಗೋದಿಲ್ಲ, ನೆನಪಿಡಿ. ಪಕ್ಷದಿಂದ ಹೊರಗೋದ್ರೆ ಅವರು ಆರಾಮಾಗಿ ಹೋಗಿ ಕಾಂಗ್ರೆಸ್ ಸೇರ್ಕೋಬೋದು, ಮಂತ್ರಿಗಳು ಆಗ್ಬೋದು. ಅವರು ಕಾಯ್ತಾ ಇದ್ದಾರೆ ನಮ್ಮನ್ನು ಉಚ್ಚಾಟನೆ ಮಾಡಿ ಅಂತ. ಯಾರು? ಹೆಬ್ಬಾರ್ ಮತ್ತು ಸೋಮಶೇಖರ್. ಬಟ್ ಇವರೇನು ಮಾಡಬೇಕು? ಇವರನ್ನು ಅಮಾನತು ಮಾಡಿ, ನಮ್ಮ ವಿಪ್ ಉಲ್ಲಂಘಿಸಿದ್ದಾರೆ, ಶಾಸಕ ಸ್ಥಾನದಿಂದ ಅಮಾನತು ಮಾಡಿ ಅಂಥೇಳಿ ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಅಮಾನತು ಮಾಡ್ತಾರಾ? ತಮ್ಮ ಪಕ್ಷಕ್ಕೆ ಲಾಭ ಬರೋದಿದ್ರೆ ಅಮಾನತು ಮಾಡಲ್ಲ. ಅಷ್ಟೇ ಅಲ್ಲಿ ಆಟ ಆಗಿರೋದು. ಓಕೆ, ಡೆಲ್ಲಿಗೆ ಹೋಗೋಣ. ಎಲ್ಲರೂ ಅಧಿಕಾರಕ್ಕಾಗಿ ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಅಲ್ಲಿ ಮೆಟ್ರೋ ದರ ಏರಿಕೆ ಆಗುತ್ತೆ, ಅವನು ನೀನು ಅಂತ ಆಡ್ಕೋತಾರೆ. ಹಾಲಿನ ದರ ಏರಿಕೆ ಆಗ್ತಾ ಇದೆ. ಆಮೇಲೆ ಅನ್ನಭಾಗ್ಯದ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಈ ಅಧಿಕಾರ ಇವ್ರಿಗೆ ಬೇಕೇ ಬೇಕು. ನೋಡಿ, ಈಗ 10ನೇ ತಾರೀಕು ಕೊಟ್ಟಂಥ ಪ್ರಶ್ನೆಗೆ ಪತ್ರಕ್ಕೆ ಹೈಕಮಾಂಡ್ ನೋಟಿಸ್ಗೆ ಯತ್ನಾಳ್ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರವನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅಂತೇಳಿ. BSY ವಿಜೇಂದ್ರ ಕಾರಣಕ್ಕೆ ಲಿಂಗಾಯತರು ಸೋತರು ಅಂತ ವಿಧಾನಸಭಾ ಚುನಾವಣೆ ಸೋಲಿನ ಬಗ್ಗೆ ಯತ್ನಾಳ್ ಉತ್ತರ. ಬಹುಶಃ ವಿಧಾನಸಭೆ ಉತ್ತರಕ್ಕಿಂತಲೂ ಅದು ಲೋಕಸಭೆ ಚುನಾವಣೆ ಉತ್ತರ ಆದರೆ ಕರೆಕ್ಟ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಗಿದ್ದು ಅಲ್ಲಿ ವಿಜೇಂದ್ರ ಪಾತ್ರ ಇರಲಿಲ್ಲ. ಯಡಿಯೂರಪ್ಪನವರು ಕೂಡ ಇರಲಿಲ್ಲ. ಬಹುಶಃ ಇದು ಲೋಕಸಭಾ ಚುನಾವಣೆ ಸೋಲಿನ ಬಗ್ಗೆ. 28 ಇತ್ತು, ನಾವು 27 ಇತ್ತು, ಅವರು 9 ಗೆದ್ದಿದ್ದಾರೆ, 1 ಇತ್ತು. ವಿ ಸೋಮಣ್ಣ ಸೋಲಿಗೂ ಅಪ್ಪ ಮಕ್ಕಳೇ ಕಾರಣ ಅಂತ ಹೇಳಿ ಅದು ನಿಜ. ಆಗ ಸೋಲಿಸುವಂಥ ಪ್ರಯತ್ನಗಳಾಗಿತ್ತು, ನಿಜ. ಅದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿ ಸೋಲಿಸಿದ್ರಂತೆ. ಲೋಕ ಚುನಾವಣೆಯಲ್ಲೂ ಲಿಂಗಾಯತ ಕ್ಷೇತ್ರಗಳಲ್ಲೇ ಸೋಲು ಎರಡೂ ಹೇಳಿದ್ದಾರೆ. ಆದರೆ ವಿಧಾನಸಭಾ ಚುನಾವಣೆ ನೀವು ಹೇಳಿದ್ರೆ ಹೆಂಗಾಗಿದೆ ಅಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋ ಕಾರಣಕ್ಕಾಗಿ, ಅತ್ತ ಕಾರಣಕ್ಕಾಗಿ ಹೋಯ್ತು ಓಟು ಅಂತ. ಯಡಿಯೂರಪ್ಪ ಜೊತೆ ಇದ್ದವರೇ ಸೋಲು ಕಂಡಿದ್ದಾರೆ. ಯಡಿಯೂರಪ್ಪಗೆ ಪುತ್ರನ ಮೇಲೆ ಮಾತ್ರ ವ್ಯಾಮೋಹ, ಯಡಿಯೂರಪ್ಪಗೆ ಪಕ್ಷದ ಮೇಲೆ ಯಾವುದೇ ಕಾಳಜಿ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತ ನೋಟಿಸ್ ಕೊಟ್ಟಿದ್ದೀರಿ. ಇದು ವಿಜೇಂದ್ರ BSY ಪ್ರಭಾವ ಪ್ರೇರಿತ ನೋಟಿಸ್. ಪಕ್ಷ ವಿರೋಧಿಗಳಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಹೆಬ್ಬಾರ್ ಸೋಮಶೇಖರ್ಗೆ ಯಾಕೆ ನೋಟಿಸ್ ನೀಡಿಲ್ಲ ಅಂತ ಕೇಳಿದ್ದಾರೆ. ಹೈಕಮಾಂಡನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಅವ್ರು ಹೇಳ್ತಾರೆ, ಪಕ್ಷದಲ್ಲಿ ಅವರಿಬ್ಬರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ. ಯಾರಿಗೆ? ಹೆಬ್ಬಾರ್ ಮತ್ತು ಸೋಮಶೇಖರ್. ನಿಮಗೆ ನೋಟಿಸ್ ಕೊಡೋಕ್ಕಾಗಲ್ಲ. ಅವರನ್ನು ಒಂದೋ ಶಾಸಕ ಸ್ಥಾನದಿಂದ ಅಮಾನತು ಮಾಡಬೇಕು. ಅಮಾನತು ಮಾಡಿ ಅಂತೇಳಿ ಯಾರಿಗೆ ಬರೀಬೇಕು? ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಯಾರು? ಕಾಂಗ್ರೆಸ್ನ ಸ್ಪೀಕರ್. ಆ ಹೆಬ್ಬಾರ್ ಮತ್ತು ಸೋಮಶೇಖರ್ ಯಾರಿಗೆ ಹೆಲ್ಪ್ ಮಾಡ್ತಾ ಇರೋದು? ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಾ ಇರೋದು. ಆ ಅಮಾನತು ಮಾಡಿ ಅಂತ ಕೊಟ್ಟರೆ ಅದನ್ನು ಯಾವಾಗ ತೆಗೆದುಕೊಳ್ಬೇಕು ಅಂತ ನಿರ್ಧಾರ ಮಾಡೋದು ಯು ಟಿ ಖಾದರ್. ನೀವು ಸಸ್ಪೆಂಡ್ ಮಾಡಿದರೆ ಈಸಿ, ಹೋಗಿ ಕಾಂಗ್ರೆಸ್ ಜೊತೆ ಕೂತ್ಕೊಂಡ್ಬಿಡ್ತಾರೆ. ನೀವು ಪಕ್ಷದಿಂದ ಉಚ್ಚಾಟನೆ ಅಂತಂದರೆ ಪಕ್ಷದಿಂದ ನೆನಪಿಟ್ಕೊಳ್ಳಿ, ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಏನಾಗುತ್ತೆ? BJP ಯಿಂದ ಹೊರಗೆ ಹೋಗ್ತಾರೆ ಅವರು. MLA ಗಿರಿ ಹೋಗೋದಿಲ್ಲ, ನೆನಪಿಡಿ. ಪಕ್ಷದಿಂದ ಹೊರಗೋದ್ರೆ ಅವರು ಆರಾಮಾಗಿ ಹೋಗಿ ಕಾಂಗ್ರೆಸ್ ಸೇರ್ಕೋಬೋದು, ಮಂತ್ರಿಗಳು ಆಗ್ಬೋದು. ಅವರು ಕಾಯ್ತಾ ಇದ್ದಾರೆ ನಮ್ಮನ್ನು ಉಚ್ಚಾಟನೆ ಮಾಡಿ ಅಂತ. ಯಾರು? ಹೆಬ್ಬಾರ್ ಮತ್ತು ಸೋಮಶೇಖರ್. ಬಟ್ ಇವರೇನು ಮಾಡಬೇಕು? ಇವರನ್ನು ಅಮಾನತು ಮಾಡಿ, ನಮ್ಮ ವಿಪ್ ಉಲ್ಲಂಘಿಸಿದ್ದಾರೆ, ಶಾಸಕ ಸ್ಥಾನದಿಂದ ಅಮಾನತು ಮಾಡಿ ಅಂಥೇಳಿ ಸ್ಪೀಕರ್ಗೆ ಬರೀಬೇಕು. ಸ್ಪೀಕರ್ ಅಮಾನತು ಮಾಡ್ತಾರಾ? ತಮ್ಮ ಪಕ್ಷಕ್ಕೆ ಲಾಭ ಬರೋದಿದ್ರೆ ಅಮಾನತು ಮಾಡಲ್ಲ. ಅಷ್ಟೇ ಅಲ್ಲಿ ಆಟ ಆಗಿರೋದು. ಓಕೆ, ಡೆಲ್ಲಿಗೆ ಹೋಗೋಣ.